ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪುತ್ತೂರಿನಲ್ಲಿ ಕೃಷ್ಣರಾವ್, ಜೆ ಕೃಷ್ಣರಾವ್ ಅನ್ನುವಂತಹ ಬ್ರಾಹ್ಮಣ ಹುಡುಗ ಒಬ್ಬ ಮಾಡಿದಂತಹ ನೀಚಾತಿ ನೀಚ ಕೃತ್ಯ ನಿಮಗೆಲ್ಲ ನೆನಪಿರಬಹುದು. ಅದೆಲ್ಲವೂ ಆಗಿ, ಆ ಪ್ರಕರಣ ಆಗಿ, ಆ ಹುಡುಗಿಗೆ ಪಾಪ ಮಗು ಆಗಿ, ಆ ಮಗುವಿಗೆ 6 ತಿಂಗಳಾಗಿದ್ರು ಸಹ ಇಲ್ಲಿಯವರೆಗೆ ಆ ಹೆಣ್ಣು ಮಗುಗಾಗ್ಲಿ, ಹುಟ್ಟಿರುವ ಮಗುಗಾಗ್ಲಿ ನ್ಯಾಯ ಸಿಕ್ಕಿಲ್ಲ. ಯಾಕೆಂದ್ರೆ ಕೃಷ್ಣರಾವ್ ಅನ್ನುವಂಥವನು ಇಲ್ಲಿಯವರೆಗೂ ಸಹ ಮದುವೆಯಾಗೋದಕ್ಕೆ ಒಪ್ಪಿಲ್ಲ ಮತ್ತು ಅವನನ್ನ ಒಪ್ಪಿಸುವ ಸಂಧಾನ ಕಾರ್ಯಗಳು ವಿಫಲ ಆಗಿದಾವಂತೆ. ಮಾಡಿರುವ ಕಂತ್ರಿ ಕೆಲಸಕ್ಕೆ ಮಕ್ಕಕ್ಕೆ ಕ್ಯಾಕರ್ಸ್ ಉಗಿದು ತಲೆ ಮೇಲೆ 2 ಕೊಟ್ಟು ಮದುವೆ ಮಾಡಿಸೋದು ಬಿಟ್ಟು ಸಂಧಾನ ಅಂತೆ. ಯಾಕೆ ಇಷ್ಟೆಲ್ಲ? ಯಾಕೆ? ಅವನೊಬ್ಬ ಬ್ರಾಹ್ಮಣ ಅನ್ನೋ ಕಾರಣಕ್ಕಾಗಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಎಲ್ಲಿಂದ ಎಲ್ಲಿಗೆ ತಗೊಂಡೋಗಿ ಏನೆಲ್ಲ ಮಾಡಿ ಏನೆಲ್ಲ ರಾದ್ಧಾಂತ ಮಾಡಿರ್ತಿದ್ರು. ಆದ್ರೆ ಅವನೊಬ್ಬ ಬ್ರಾಹ್ಮಣ ಹುಡುಗ ಅನ್ನೋ ಕಾರಣಕ್ಕಾಗಿ ಜಗನ್ನಿವಾಸ ರಾವ್ ಅನ್ನುವಂತಹ ಇನ್ನೊಬ್ಬ ಅಯೋಗ್ಯ ಬ್ರಾಹ್ಮಣನಿಗೆ ಹುಟ್ಟಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅಂಥ ಮಗನನ್ನ ಹೆತ್ತಿರುವ ಅವನನ್ನೂ ಮತ್ತು ಅಂತಹ ಅಯೋಗ್ಯ ಮಗನನ್ನೂ ಕೂರಿಸ್ಕೊಂಡು ಸಂಧಾನದ ಮಾತುಕತೆ ಅಂತೆ. ಸಂಧಾನ ಮಾತುಕತೆ ಕೇವಲ ಬ್ರಾಹ್ಮಣ ಮಾತ್ರ ಆಗಿದ್ದಿದ್ರಲ್ಲ, ಅವನು ಬಿಜೆಪಿಯ ಜೊತೆ ಇದ್ದವನಲ್ವಾ, ಹಾಗಾಗಿ ಇನ್ನೊಂದಷ್ಟು ರಿಯಾಯಿತಿ. ಇದರ ನಡುವೆ ಆ ಮಗುಗೆ 6 ತಿಂಗಳಾಗಿದೆ, ಆದರೂ ಸಹ ಏನು ಬದಲಾವಣೆ ಆಗಿಲ್ಲ. ಈ ಎಲ್ಲ ಸೈಕಲ್ ಗ್ಯಾಪ್ ಅಲ್ಲಿ ಈ ಪ್ರಭಾಕರ ಭಟ್ ಅನ್ನುವಂತಹ ಒಬ್ಬ ಮುದುಕ ಇದ್ದಾನಲ್ಲ, ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಅಂತೆ. ಅಂಥ ಕಂತ್ರಿ ಮಾತುಗಳನ್ನು ಆಡ್ಕೊಂಡು ವಯಸ್ಸಿನ ನೆಪ ಹೇಳಿ ಕೋರ್ಟಲ್ಲಿ ಬೇಲ್ ತಗೊಂಡು ಕದ್ದು ಮುಚ್ಚಿ ಬದುಕುವಂತಹ ನಾಲಾಯಕ ಮುದುಕ ಅವನು ಇದರ ಬಗ್ಗೆ ಏನು ಮಾಡಕ್ಕಾಗ್ತಿಲ್ಲ. ಅದೇ ಬೇರೆ ವಿಚಾರಕ್ಕಾದ್ರೆ ಮೈಕ್ ಹಿಡ್ಕೊಂಡು ಅರ್ಚಾಡೋದು, ಕಿರ್ಚಾಡೋದು. ಈ ವಯಸ್ಸಿನಲ್ಲಿ ಸಹ ಅಷ್ಟು ನೀಚತನವನ್ನ ವ್ಯಕ್ತಪಡಿಸೋ ಪ್ರದರ್ಶನ ಮಾಡುವಂತಹ ಆ ಮುದುಕ ಪ್ರಭಾಕರ ಭಟ್ಟ, ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಈ ಪ್ರಕರಣದಲ್ಲಿ ಏನೂ ಮಾಡಕ್ಕಾಗಲ್ವಂತೆ. ಬೇರೆ ಪ್ರಕರಣಗಳಾಗಿದ್ರೆ, ಮುಸ್ಲಿಮರಾಗಿದ್ರೆ, ದಲಿತರೇ ಆಗಿದ್ದಿದ್ರು ಸಹ ಇಷ್ಟೊತ್ತಿಗೆ ಅವನು ನಡು ರಸ್ತೆಯಲ್ಲಿ ಎಲ್ಲಾ ಡ್ಯಾನ್ಸ್ಗಳನ್ನು ಮಿಕ್ಸ್ ಮಾಡಿ ಕುಣಿದಾಡಿರೋನು, ಅರ್ಚಾಡಿರೋನು, ಕಿರ್ಚಾಡಿರೋನು. ಆದರೂ ಸಹ ಏನು ಇಲ್ವಂತೆ. ಈಗ ಆ ಮಗುಗೆ 6 ತಿಂಗಳಾಗಿದೆ, ಆದ್ರೆ ಏನು ಬದಲಾವಣೆ ಆಗಿಲ್ಲ, ಏನು ನ್ಯಾಯ ಸಿಕ್ಕಿಲ್ಲ. ಸೊ ಏನಿದು ಪ್ರಕರಣ ಅಂತ ನಿಮ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ, ಈ ಜೆ ಕೃಷ್ಣರಾವ್ ಅನ್ನುವಂತಹ ಒಬ್ಬ ಅಯೋಗ್ಯ ಅವನ ಜೊತೆ ಓದ್ತಾ ಇದ್ದಂತಹ ಒಂದು ಹೆಣ್ಣು ಮಗು ಜೊತೆಯಲ್ಲಿ ದೈಹಿಕ ಸಂಪರ್ಕ ಹೊಂದಿ ಒಂದು ಮಗುವಿಗೆ ಗರ್ಭಧಾರಣೆ ಮಾಡಿ ಬಿಡ್ತಾನೆ. ಯಾವಾಗ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗ್ತದೋ ಆಗ ಆಕೆಯ ತಾಯಿ, ಆ ಹೆಣ್ಣು ಮಗುವಿನ ತಾಯಿ, ಈ ಕೃಷ್ಣರಾವ್ ಅನ್ನುವಂತಹ ಬ್ರಾಹ್ಮಣ ಕುಟುಂಬವನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಆ ಜಗನ್ನಿವಾಸ ರಾವ್ ಅನ್ನುವಂತಹ ಬಿಜೆಪಿಯ ನಾಯಕ, ಸೋಕಾಲ್ಡ್ ಈಗ ಬಿಜೆಪಿಯಿಂದ ಕಿತ್ತಾಕಿದಾರಂತೆ. ಅದಕ್ಕಿಂತ ಹೆಚ್ಚು ಬಿಜೆಪಿ ಏನು ಮಾಡಲ್ಲ, ಬ್ರಾಹ್ಮಣ ಅಲ್ವಾ, ಏನು ಮಾಡಲ್ಲ. ಸೊ ಆ ಕುಟುಂಬವನ್ನ ಕಾಂಟ್ಯಾಕ್ಟ್ ಮಾಡೋದು, ಇಲ್ಲ ಮದುವೆ ಮಾಡಿಕೊಡ್ತೀವಿ ಅಂತ ಆರಂಭದಲ್ಲಿ ಒಪ್ಕೊಂಡಿದ್ರಂತೆ. ಆಮೇಲೆ ಕೈ ಕೊಟ್ಟಿದ್ದಾರೆ. ಆಮೇಲೆ ಆಕೆಗೆ ಮಗುನು ಆಯ್ತು. ಆ ಸಂದರ್ಭಕ್ಕೆ ತುಂಬು ಗರ್ಭಿಣಿಯಾಗಿದ್ದಾಗ ಬೇರೆ ಯಾವುದಕ್ಕೂ ಸಹ ಅವರು ಸಹಕರಿಸ್ತಾ ಇಲ್ಲ ಹುಡುಗನ ಕಡೆಯವರು ಅಂದಾಗ ಆ ತಾಯಿ ಮಗು ಹೋಗಿ ಕಂಪ್ಲೇಂಟ್ ಕೊಟ್ಟರು. ಅವನ ಬಂಧನ ಆಯ್ತು. ಯಾರೋ ಆ ಕೃಷ್ಣರಾವ್ ಅನ್ನುವಂಥ ನೀಚನ ಬಂಧನ ಆಯ್ತು. ಅವನ ಬಂಧನ ಆದ್ಮೇಲೆ ಕೋರ್ಟಲ್ಲೂ ಸಹ ಕೇಳಿದ್ರು, ಜೈಲಲ್ಲಿದ್ದಾಗ್ಲೂ ಹೋಗಿ ಮಾತಾಡಿದ್ದಾರೆ. ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ರೆ ಕೇಸ್ಗಳು ಡ್ರಾಪ್ ಮಾಡ್ಕೊಂಡು ಏನೋ ಸಂಸಾರ ಮಾಡ್ಕೊಂಡು ಹೋಗಿ ಅಂತ. ನೋ, ನಾನು ಬ್ರಾಹ್ಮಣ ಅನ್ನುವಂಥ ಧಿಮಾಕು, ಗಾಂಚಲಿ ಅವನಿಗಷ್ಟು ತುಂಬಿರುತ್ತೆ. ಯಾಕಂದ್ರೆ ಸಣ್ಣ ವಯಸ್ಸಿಂದ ಅದನ್ನೇ ತಾನೇ ಮನೇಲಿ ಹೇಳ್ಕೊಡೋದು. ಅವರುಗಳ ಮನೆಯಲ್ಲಿ ನಾವು ಶ್ರೇಷ್ಠ, ತಲೆಯಿಂದ ಹುಟ್ಟು ಬಿಟ್ಟಿದೀವಿ, ಅವರು ಸಣ್ಣ ಜಾತಿಯವರು, ಅವ್ರನ್ನ ನಾವು ದೈಹಿಕವಾಗಿ ಎಂಜಾಯ್ ಮಾಡಬಹುದು, ಅದಕ್ಕೆ ಯಾವ ಅಡ್ಡಿನೂ ಇಲ್ಲ. ಮದುವೆ ಆಗಬಾರ್ದು. ಮದುವೆ ಆಗ್ಬಿಟ್ರೆ ಅಪವಿತ್ರ ಆಗ್ಬಿಡ್ತೀವಿ ಅಂತ ಆ ಮನಸ್ಥಿತಿ, ಆ ನೀಚ ಮನಸ್ಥಿತಿಯಲ್ಲಿ ಅವನು ಮದುವೆ ಆಗದೇ ಇಲ್ಲ. ಜೈಲಲ್ಲಿ ಬೇಕಾದ್ರೆ ಇರ್ತೀನಿ ಅಂತ ಬೊಗಳ್ಕೊಂಡಿದ್ದ ಅವನು. ಸರಿ, ಒಂದಷ್ಟು ದಿನ ಆದ್ಮೇಲೆ ಬೇಲ್ ಸಿಕ್ತು, ಚಾರ್ಜ್ ಶೀಟ್ ಆದ್ಮೇಲೆ ಎಲ್ಲ ಆಗಿದೆ. ಈಗ ಹೊರಗಡೆ ಬಂದ ಮೇಲೂ ಸಹ ಆ ಹುಡುಗಿಯ ತಾಯಿ ಮತ್ತು ಆಕೆಯ ಸಮುದಾಯ ಒಂದು ಪ್ರಯತ್ನವನ್ನು ಮಾಡ್ತಿದೆ. KP ನಂಜುಂಡಿ ಅವರ ನೇತೃತ್ವದಲ್ಲಿ. ಮದುವೆ ಮಾಡಿಸಿದ್ರೆ ಅಟ್ಲೀಸ್ಟ್ ಬದುಕೊಳ್ತಾರೆ, ಆ ಮಗು ತಂದೆ ಸಿಗುತ್ತೆ, ಈ ಹೆಣ್ಣು ಮಗು ಗಂಡ ಸಿಗ್ತಾನೆ ಅಂತ.
ಆದರೂ ಇಲ್ಲವೇ. ಮಗು ಹುಟ್ಟಿದ ತಕ್ಷಣನೇ ಆ ಮಗು ನಂದಲ್ಲ ಅಂದ್ಬಿಟ್ಟ. ಸರಿ, DNA ಪರೀಕ್ಷೆ ಆಗ್ಲಿ ಅಂತ ಆ ಹೆಣ್ಣು ಮಗುವಿನ ತಾಯಿ ಮತ್ತು ಆ ಹೆಣ್ಣು ಮಗು ಪಟ್ಟು ಹಿಡಿದಾಗ DNA ಪರೀಕ್ಷೆ ಆಯ್ತು. DNA ಆ ಅಯೋಗ್ಯನೇ ತಂದೆ ಅಂತ ನಿರೂಪಣೆ ಆಯ್ತು, ಸಾಬೀತಾಯ್ತು. ಆದರೂ ಇಲ್ಲಿಯವರೆಗೆ 6 ತಿಂಗಳಾಗಿದೆ ಈಗ ಮಗುಗೆ. ಇನ್ನು ಮದುವೆ ಆಗಕ್ ನಾವಿಲ್ಲ, ಅಲ್ಲ ಮದುವೆ ಆಗಲ್ಲ. ಆಮಿಷ ಒಡ್ತಾರಂತೆ, ಬೆದರಿಕೆ ಹಾಕ್ತಾರಂತೆ, ಏನೆಲ್ಲ ಮಾಡ್ತಾರೆ, ಆದ್ರೆ ಮದುವೆ ಆಗಲ್ಲ, ಮದುವೆ ಆಗಲ್ಲ. ಅದಕ್ಕೆ ಇವತ್ತು 6 ತಿಂಗಳಾಗಿದೆ ಮಗುಗೆ ಅಂತ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ರು KP ನಂಜುಂಡಿ ಅವರ ನೇತೃತ್ವದಲ್ಲಿ. ಆ ತಾಯಿ ಆ ಹೆಣ್ಣು ಮಗು ಆ ಪುಟ್ಟ ಮಗುವನ್ನು ಇಟ್ಕೊಂಡು, ಪಾಪ ಆ ಪುಟ್ಟ ಮಗು ಏನು ಈ 6 ತಿಂಗಳ ಮಗು ಇದೆಲ್ಲ ಏನಕ್ಕೆ ಬೇಕಾಗಿತ್ತು? ಇದ್ರು ಮಾಡಬೇಕಾದ ಅನಿವಾರ್ಯತೆ ಮಾಡಿದ್ರು. ಮಾಡಿ ಅದನ್ನೇ ಹೇಳಿದ್ರು. ಕಲ್ಲಡ್ಕ ಭಟ್ಟನ ಹತ್ರ ಹೋಗಿದ್ವಿ, ನಳಿನ್ ಕುಮಾರ್ ಕಟೀಲ್ ಹತ್ರ ಹೋಗಿದ್ವಿ, ಯಾವುದು ನಡೀತಾ ಇಲ್ಲ ಅಂತ. ಇವ್ರದೆಲ್ಲ ಏನ್ ನಡೆಯಲ್ಲ, ನಡೆಸೋದಕ್ಕೆ ಅವ್ರಿಗೆ ಇಷ್ಟನೂ ಇರಲ್ಲ. ಅವ್ರಿಗೇನಿದ್ರು ಹಿಂದೂ ಮುಸ್ಲಿಂ ಆದ್ರೆ ಸರಿ, ಅದರಿಂದ ಓಟ್ ಬರುತ್ತೆ, ದುಡ್ಡು ಬರುತ್ತೆ, ಪ್ರಚಾರ ಗಿಟ್ಟುತ್ತೆ, ಎಲ್ಲವೂ ನಾಲ್ಗೆ ತೆವಲು ತೀರುತ್ತೆ, ಎಲ್ಲವೂ ಆಗುತ್ತೆ. ಬಟ್ ಈ ವಿಚಾರದಲ್ಲಿ ಆಗಲ್ಲ. ಬ್ರಾಹ್ಮಣ ಹುಡುಗರನ್ನ ಬಲವಂತ ಮಾಡೋದ, ಅವನನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಸೋದ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಆ ಮನಸ್ಥಿತಿಯಲ್ಲಿ ಇವರೆಲ್ಲ ಇರೋದು. ಇನ್ನು ಪ್ರಭಾಕರ ಭಟ್ಟ ಸ್ವತಃ ಬ್ರಾಹ್ಮಣ, ಅವನೆಲ್ಲಿ ಮಾಡ್ತಾನೆ? ಅವನ ಪ್ರಕಾರ ಆ ಹುಡುಗಿ ದೂರ್ತಾ ಇರೋಳೆ ದೂರ್ತಳು, ಬ್ರಾಹ್ಮಣರ ವಿರುದ್ಧ ದೂರ್ ಕೊಡದ ಅಂತ ಅವನ ಮನಸ್ಸಲ್ಲಿ ಇರುತ್ತೆ. ಯಾಕಂದ್ರೆ ಅದು ಮನುಸ್ಮೃತಿ ಅನ್ನುವಂತಹ ನೀಚ ಸಿದ್ಧಾಂತದ ಒಂದು ಪ್ರತಿಪಾದಕ ಮನಸ್ಥಿತಿಗಳು. ಇಂತಹ ಪ್ರಭಾಕರ ಭಟ್ಟ ಅವನದೇ ಸಮುದಾಯದ ಒಬ್ಬ ನಾಲಾಯಕ್ ಹುಡುಗ ಒಂದು ಹೆಣ್ಣು ಮಗುವಿನ ಗರ್ಭಿಣಿ ಮಾಡಿ ಕೈ ಬಿಡ್ತಾನೆ. ಮಗು ಆದ್ಮೇಲೆ DNA ಟೆಸ್ಟ್ ಆದ್ಮೇಲೆ ಮದುವೆ ಆಗೋಕೆ ಒಪ್ಪಲ್ಲ. ಆದ್ರೂ ಇವನ್ ಕೈಲಿ ಏನು ಕಿತ್ತಾಕಕ್ಕಾಗಲ್ವಂತೆ. ಆದ್ರೆ ಮುಸ್ಲಿಮರ ವಿರುದ್ಧ ಮಾತ್ರ ಹಾಗೆ ಮಾಡಿ, ಹೀಗೆ ಮಾಡಿ, ಹಿಂಗ್ ಮಾಡಿ ಮಕ್ಕಳು ಹುಟ್ಟಿಸಿ, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ, ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ, ಹೀಗೆಲ್ಲ ಅರ್ಚಾಡ್ಕೊಂಡು ಓಡಾಡ್ತಿರ್ತಾನೆ ಈ ನೀಚ ಮುದುಕ ಪ್ರಭಾಕರ ಭಟ್ಟ ಅನ್ನುವಂಥವನು. ಏನ್ ಮಾಡ್ತೀರಿ ಇಂಥವ್ರನ್ನ? ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಸರ್ಕಾರಗಳು ಹೇಳಿತನ. ಸಿದ್ದರಾಮಯ್ಯ ಸರ್ಕಾರ ಹೇಡಿ ಸರ್ಕಾರ. ಆ ಪ್ರಭಾಕರ ಭಟ್ಟ ಅನ್ನುವಂಥವನನ್ನ ಒದ್ದು ಒಳಗಾಕೋದಕ್ಕೆ ಎಷ್ಟು ಪ್ರಕರಣಗಳಿದಾವೆ. ಆದ್ರೂ ಇವ್ರಿಗೆ ಹೇಳಿತನ. ಪರಮೇಶ್ವರ್ಗೂ ಧೈರ್ಯ ಇಲ್ಲ, ಸಿದ್ದರಾಮಯ್ಯಗೂ ಧೈರ್ಯ ಇಲ್ಲ. ಹಾಗಿರ್ಬೇಕಾದ್ರೆ ಇವ್ರು ಆಡಿದ್ದೇ ಆಟ. ಆ ಪುಟ್ಟ ಮಗು, ಆ ಹೆಣ್ಣು ಮಗು ನರಳುತ್ತಾನೆ ಇರಬೇಕು. ಇನ್ನೋದೆಷ್ಟು ದಿನ ಓಡಾಡಿಸ್ತಾರೆ ಹಿಂಗೆ ಗೊತ್ತಿಲ್ಲ. ಕೇಳಿದ್ರೆ ಹಿಂದೂ ವಿರೋಧಿಗಳು ನೀವು, ದೇಶದ್ರೋಹಿಗಳು ಅಂತ ಹೊಸ ಕತೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಸೊ ಇದಿಷ್ಟು ಪುತ್ತೂರಿನ ಆ ಹೆಣ್ಣು ಮಗುವಿಗೆ ಮಗುವಾಗಿ ಕೃಷ್ಣ ರಾವ್ ಅನ್ನುವಂತಹ ಅಯೋಗ್ಯ ಬ್ರಾಹ್ಮಣ ಹುಡುಗ ಮಾಡಿದಂತಹ ನೀಚಾತಿ ನೀಚ ಕೃತ್ಯಕ್ಕೆ 6 ತಿಂಗಳ ಮಗು ಆಗಿದ್ರು ಸಹ ಅದಕ್ಕಿನ್ನೂ ಸರಿಯಾಗಿ ಅಪ್ಪ ಸಿಕ್ಕಿಲ್ಲ. ಆ ಹೆಣ್ಣು ಮಗುವಿಗೆ ಗಂಡ ಅಂತ ಒಂದು ಆಗಿಲ್ಲ. ಆದರೂ ಟಾರ್ಚರ್ ಮಾತ್ರ ನಿಂತಿಲ್ಲ. ಇದರ ವಿವರಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.